ಶುಭೋದಯ. ರಾಶಿ ಭವಿಷ್ಯದಲ್ಲೊಂದು ವಿಭಿನ್ನ ಪ್ರಯತ್ನ, ನೇರ ಭವಿಷ್ಯ ಕಾರ್ಯಕ್ರಮ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನೇರ ಪ್ರಸಾರದಲ್ಲೇ ಸಿಗಲಿದೆ ಪರಿಹಾರ. ವೀಕ್ಷಕರ, ಇಷ್ಟು ದಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವು ದೂರವಾಣಿ ಮೂಲಕ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಗಳ ಮೂಲಕ ಪರಿಹಾರವನ್ನ ಕಂಡುಕೊಳ್ತಿದ್ರಿ. ಆದರೆ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ನೀವೇ ಸ್ವತಃ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೇರವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು. ಹಾಗಿದ್ರೆ ಮತ್ತೆ ತಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಮನಸಕ್ಕ ಮಮಾಕೋತಿಂ ಹಚಸತ್ಯಮಶೀಮಹಿ ಪಶೂನಾಂಗ್ರೋಪಮನ್ಯಸ್ಯಾಮಹಿ ಶ್ರೀಯತಾಮ್ಯಸಃ ಕರ್ದಮೇನ ಪ್ರಜಾಭೂತ ಮಹಿ ಸಂಭವ ಕರ್ದಮ ಶ್ರಿಯಂ ವಾ ಸಯಮೇ ಕುಲೆ ಮಾತರಂ ಪದ್ಮಮಾಲಿನಿ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಈ ವಾರ ದ್ವಾದಶ ರಾಶಿಗಳ ವಾರ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಈ ವಾರ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಈ ವಾರ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ವಾರ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ವಾರ ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಮಕ್ಕಳ ಮೇಲೆ ಅಗತ್ಯಕ್ಕೆ ತಕ್ಕ ಖರ್ಚನ್ನು ನೀವು ಮಾಡಬೇಕಾಗತ್ತೆ. ಅನಗತ್ಯ ಖರ್ಚನ್ನು ಹೆಚ್ಚಾಗಿ ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಹಿಡ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ದುರ್ಗಾಯೈ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಹೆಚ್ಚಿನ ಕೆಲಸ, ಗೆಳೆಯರ ಸಹಕಾರದಿಂದ ಬಹಳಷ್ಟು ಹಿರಿಯರ ಸಲಹೆಗಳು, ಗೆಳೆಯರ ಸಹಕಾರಗಳನ್ನ ನೀವು ತಗೊಳ್ತಕ್ಕಂಥದ್ದು ತುಂಬಾ ಉತ್ತಮ. ಹಣಕಾಸಿನ ಮುಗ್ಗಟ್ಟು ಬಹಳಷ್ಟು ಕೆಟ್ಟದಾಗಿ ಪರಿವರ್ತನೆಯಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಈ ವಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ಗೋಪೂಜೆಯನ್ನ ಮಾಡಿ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ನೂತನ ವ್ಯವಹಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಹೊಸ ಹೊಸ ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ಬುದ್ಧಿಶಕ್ತಿ, ಚೈತನ್ಯ ಇವೆಲ್ಲವೂ ಕೂಡ ಕಂಡು ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಕಾನೂನು ಬಾಹಿರ ಕೆಲಸಗಳನ್ನು ನೀವು ಮಾಡಬೇಕಾಗತ್ತೆ. ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಓಂ ಮಹಾಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಮಂಗಲಿಯರಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ವಾರ ಸ್ತ್ರೀ ಲಾಭ. ಯಾರ್ಯಾರು ಮದುವೆ ಆಗಿಲ್ವೋ ಪುರುಷರು, ಯಾರ್ಯಾರು ಹೆಣ್ಣು ಮಕ್ಕಳು ಮದುವೆ ಆಗಿಲ್ವೋ, ವಧುವರ ಅನ್ವೇಷಣೆಯನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಸ್ತ್ರೀ ಲಾಭ, ಪುರುಷ ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವಸ್ತ್ರ ಖರೀದಿಯನ್ನ ಮಾಡ್ತಕ್ಕಂಥ ಶುಭ ಯೋಗ, ದೂರ ಪ್ರಯಾಣ ಮಾಡ್ತಕ್ಕಂಥ ಯೋಗ. ಆದರೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಲ್ಪ ಲಾಭ, ಅಧಿಕ ಖರ್ಚನ್ನು ಮಾಡ್ಕೋತೀರಾ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಆದಿತ್ಯ ಹೃದಯ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬನ್ನಿ. ಖಂಡಿತವಾಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವಾರ ವಿಪರೀತ ವ್ಯಸನ, ಪರಸ್ತ್ರೀಯಿಂದ ತೊಂದರೆಗೆ ಒಳಗಾಗಬೇಕಾಗತ್ತೆ. ನೆಮ್ಮದಿ ಇಲ್ಲದ ಜೀವನವಾಗ್ತಕ್ಕಂಥ ಒಂದು ವಾರವಾಗತ್ತೆ. ಅಧಿಕ ತಿರುಗಾಟ, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಮಂಗಳವಾರ ನಾಟಿ ತುಳಸಿಯಿಂದ ಮಾಡಿ ಆಂಜನೇಯ ಗಾಯತ್ರಿ ಮಂತ್ರವನ್ನ ಪಾರಾಯಣವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ, ಭೀತಿ, ಆತಂಕಗಳು ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ಅವನ ನಿವಾರಣೆಯನ್ನು ಮಾಡ್ಕೊಳ್ತಕ್ಕಂಥ ಬುದ್ಧಿಶಕ್ತಿಯೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಯಾರ್ಯಾರು ವಿವಾಹ ಕಾರ್ಯಕ್ಕೆ ಓಡಾಡ್ತಾ ಇದ್ದೀರೋ ಅಂತವರಿಗೆ ವಿವಾಹಕ್ಕೆ ಅಡಚಣೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರತಕ್ಕಂಥ ಪರಿಹಾರ, ಉದಯ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿ
ಗೋಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ವಾರದಲ್ಲಿ ಸಜ್ಜನ ವಿರೋಧವನ್ನ ನೀವು ಕಟ್ಕೋಬೇಕಾಗತ್ತೆ. ಒಳ್ಳೆಯ ಜನರನ್ನು ಕೂಡ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಜೊತೆಗೆ ಹಣದ ಅಡಚಣೆ, ಯತ್ನ ಕಾರ್ಯಗಳಲ್ಲಿ ವಿಳಂಬ, ಯಾವುದೇ ಕೆಲಸ ಕೈ ಹಾಕಿ ಅದರಲ್ಲಿ ಬಹಳಷ್ಟು ಸಮಸ್ಯೆಗಳು ಸುರಿಮಳೆಗಳಾಗ್ತಕ್ಕಂಥ ಸಾಧ್ಯತೆ, ಧನ ನಷ್ಟ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಕೆಂಪು ಹೂಗಳಿಂದ ಅರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಸಮಾಜ ಸೇವಕರಿಗೆ ಬಹಳಷ್ಟು ನಿಂದನೆ, ಅವಮಾನ, ಅಪಮಾನಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗುರು ಹಿರಿಯರಲ್ಲಿ ಭಕ್ತಿ, ದುಃಖದಾಯಕ ಪ್ರಸಂಗಗಳು ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಒಂದು ದುಃಖದಾಯಕವಾಗಿರ್ತಕ್ಕಂಥ ಒಂದು ಪ್ರಸಂಗಗಳನ್ನ ಈ ವಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಉದ್ಯೋಗದಲ್ಲಿ ಬಹಳಷ್ಟು ತೊಂದರೆ, ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಮೇಲಾಧಿಕಾರಿಗಳಿಂದ, ಸೇವಕರುಗಳಿಂದ ಬಹಳಷ್ಟು ಕಿರುಕುಳಗಳು ಈ ವಾರದಲ್ಲಿ ನೀವು ಅನುಭವಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಏರುಪೇರು, ಜೊತೆಗೆ ಕುಟುಂಬದಲ್ಲಿ ಅಶಾಂತಿ, ಎಲ್ಲೋ ಒಂದು ಕಡೆ ವಾರಾಂತ್ಯದಲ್ಲಿ ಪ್ರಗತಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ದೇವಾಲಯಕ್ಕೆ ಹೋಗಿ 108 ವಿಳ್ಯೆದೆಲೆ ಹಾರವನ್ನು ಹಾಕಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ತ್ರೀ ಸಮಾನದ ವ್ಯಕ್ತಿಯಿಂದ ಬಹಳಷ್ಟು ಶುಭಗಳನ್ನ ಅನುಭವಿಸ್ತಕ್ಕಂಥದ್ದು ಕಂಡು ಬರುತ್ತೆ. ಭೋಗ ವಸ್ತುಗಳ ಪ್ರಾಪ್ತಿ, ಧನಲಾಭ, ಮಾನಸಿಕವಾಗಿ ಏನೋ ಒಂದು ರೀತಿಯ ಗೊಂದಲಮಯವಾದ ವಾತಾವರಣ ಸೃಷ್ಟಿಯಾಗತ್ತೆ. ಧೃತಿಗೆಡಬೇಡಿ, ನೀಚ ಜನರಿಂದ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಿ. ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಜೊತೆಗೆ ಯಾರ್ಯಾರು ಕೃಷಿಕರಿದ್ದೀರೋ, ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂತವರಿಗೆ ಅಧಿಕವಾಗಿರ್ತಕ್ಕಂಥ ಒಂದು ಲಾಭಗಳು ಕಂಡು ಬರುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ವೃದ್ಧ ದಂಪತಿಗಳಿಗೆ ಸ್ವಯಂ ಪಾಕವನ್ನ, ಅಡಿಗೆ ಸಾಮಗ್ರಿಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹೊಸ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸಮಾಜದಲ್ಲಿ ಗೌರವ, ಊರೂರು ಸುತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಪ್ರಿಯ ಜನರ ಭೇಟಿ, ಆದರೆ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಬಂಧು ಮಿತ್ರರ ಸಮಾಗಮವಾಗ್ತಕ್ಕಂಥ ಒಂದು ವಾರವಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಶಿವಾಲಯಕ್ಕೆ ಭೇಟಿಯನ್ನ ನೀಡಿ ಅಂಧ ಮಕ್ಕಳಿಗೆ ಅನ್ನದಾನವನ್ನ ಮಾಡಿ ಶಿವನಿಗೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಪುತ್ರರಲ್ಲಿ ದ್ವೇಷವನ್ನು ಸಾಧಿಸ್ತಕ್ಕಂಥ ಒಂದು ವಾರವಾಗತ್ತೆ. ದಯಮಾಡಿ ದ್ವೇಷವನ್ನು ಕಾರಬೇಡಿ. ಇದರಿಂದ ಬಹಳಷ್ಟು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಕಾಲ ಭೋಜನ, ಯಾರ್ಯಾರು ವಿದೇಶಕ್ಕೆ ಹೋಗಬೇಕು ಅಂತ ಬಹಳಷ್ಟು ಯೋಚನೆಯನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಶುಭ ಯೋಗ. ಸ್ತ್ರೀಯರಿಗಂತೂ ಬಹಳಷ್ಟು ಅನುಕೂಲಕರ. ಕೋರ್ಟ್ ವ್ಯಾಜ್ಯಗಳಿಂದ ಸ್ವಲ್ಪ ತೊಂದರೆ, ಯತ್ನ ಕಾರ್ಯಗಳಲ್ಲಿ ಭಂಗ, ಕಾರ್ಯ ವಿಕಲ್ಪಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ತಾಳ್ಮೆ ಅಗತ್ಯ. ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು. ಈ ತಾಳ್ಮೆಯನ್ನು ಇಟ್ಕೊಂಡಾಗ ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಈ ವಾರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಪ್ರತಿದಿನ ದಕ್ಷಿಣಾಮೂರ್ತಿಯ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ವಾರದಲ್ಲಿ ಇಚ್ಛಿತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಶುಭ ಸಮಾರಂಭಗಳಲ್ಲಿ ಭಾಗಿ, ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಅಲ್ಪ ಪ್ರಗತಿ, ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತಕ್ಕಂಥ ಶುಭ ಯೋಗ. ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಸಾಲ ಮರುಪಾವತಿ ಮಾಡ್ತಕ್ಕಂಥ ಒಂದು ವಾರವಾಗತ್ತೆ. ಆದರೆ ಆಲಸ್ಯ ಮನೋಭಾವ, ವಾರಾಂತ್ಯದಲ್ಲಿ ಆಲಸ್ಯ ಮನೋಭಾವ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಈ ವಾರದಲ್ಲಿ ನೀವು
ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿದಿನ ಸುದರ್ಶನ ಮಂತ್ರವನ್ನ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ, ಈ ಒಂದು ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಜಪವನ್ನ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ಹೊಂಗಸಂದ್ರದಿಂದ ಬಂದಿರುವಂತಹ ಜಯರಾಮ್ ಮತ್ತೆ ರಾಧಾ ದಂಪತಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಜಯರಾಮ್? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಮೇಡಮ್ 5/10/1976. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಆಯ್ತು. ಗುರುಗಳಿದ್ದಾರೆ, ನಿಮ್ಮ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಡಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 7 ಸರ್. 7. ಒಂದು ಹೂವಲ್ಲಿ ಒಂದು ಹೂವಿನ ಹೆಸರನ್ನ ಹೇಳಿ. ಮಲ್ಲಿಗೆ ಸರ್. ಹಣ್ಣಲ್ಲಿ ಒಂದು ಹಣ್ಣಿನ ಹೆಸರನ್ನ ಹೇಳಿ. ಆಪಲ್. ಬಣ್ಣದಲ್ಲಿ ಒಂದು ಬಣ್ಣವನ್ನ ಹೇಳಿ. ರೆಡ್. ಈಗ ಕೆಲಸ ಕಾರ್ಯದಲ್ಲಿ ತೊಂದರೆ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀರಾ, ನಂಬರ್ 1. ಹೌದು ಸರ್. ಎರಡನೆಯದು, ನೀವು ಬಣ್ಣದಲ್ಲಿ ಒಂದು ಬಣ್ಣವನ್ನ ಹೇಳಿದ್ರಿ. ಯಾರನ್ನ ನೀವು ನಂಬಿರ್ತೀರೋ ಅವರೇ ನಿಮಗೆ ಶತ್ರುವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು 2. ಹೌದಾ? ಹೌದು ಸರ್. ಮೂರನೆಯದು, ಹೂವಿನ ಹೆಸರನ್ನ ಹೇಳಿದ್ರಿ. ಇಡೀ ನಿಮ್ಮ ಕುಟುಂಬದಲ್ಲಿ ವ್ಯವಸ್ಥಿತವಾಗಿ ದುಂಡು ದುಂಡು ಕಾಣ್ತಕ್ಕಂಥದ್ದು ನೀವೇ, ಇನ್ಯಾರು ಕೂಡ ಅಣ್ಣ ತಮ್ಮಂದಿರು ಸರಿಯಾಗಿಲ್ಲ. ಮತ್ತೆ ಇನ್ನೊಂದು, ನೀವು ಬಾಲ್ಯವನ್ನ ನಾವು ಯೋಚನೆಯನ್ನ ಮಾಡಿದಾಗ ಬಹಳಷ್ಟು ಕಷ್ಟಪಟ್ಟು ಈ ಪರಿಸ್ಥಿತಿಗೆ ಬಂದಿದ್ದೀರಾ. ಹೌದು ಸರ್. ಹೌದಲ್ವಾ? ಖಂಡಿತ. ಒಂದು ಕಡೆ ಜೀವನಕ್ಕೆ ಸಮಸ್ಯೆ, ಇನ್ನೊಂದು ಕಡೆ ನಾನು ಏನು ಪಾಪ ಮಾಡಿದ್ದೇನೆ, ಯಾಕೆ ನನಗೆ ಈ ರೀತಿ ಎಲ್ಲ ಆಗ್ತಾ ಇದೆ, ಯಾಕೆ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ನನಗೆ ಬರ್ತಾ ಇದೆ, ನಾನು ಹಣೆಗಿಟ್ಕೊಳ್ಳೋದು ತಪ್ಪ, ದೇವರಿಗೆ ಕೈ ಮುಗಿಯೋದು ತಪ್ಪ, ನಾನು ಯಾಕೆ ದೇವರಿಗೆ ಕೈ ಮುಗಿಬೇಕು ಅನ್ನೋ ಒಂದು ಪ್ರಶ್ನೆಯೂ ಕೂಡ ನಿಮ್ಮನ್ನು ಕಾಡ್ತಾ ಇದೆ. ಖಂಡಿತ ಸರ್. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ತಾಮಸ ಗುಣ. ಈ ತಾಮಸ ಗುಣವನ್ನ ರಜೋಗುಣಕ್ಕೆ ತಿರುಗಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಸೃಷ್ಟಿಯಾಗ್ತಾ ಇದೆ. ಇತ್ತೀಚೆಗೆ ನಡೆದಂತ ಒಂದು ಘಟನೆಗಳನ್ನ ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ. ನಿಮ್ಮ ಕುಟುಂಬದಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತನಾಡಿರ್ತಕ್ಕಂಥದ್ದು ಜ್ಯೋತಿಷ್ಯ ಭಾಗದಲ್ಲಿ ಕಾಣ್ತಾ ಇದೆ. ಇದು ಹೌದಾ ಅಥವಾ ಇಲ್ವಾ? ಹೌದು ಸರ್. ಏನು ವಿಚಾರಕ್ಕೆ? ಸ್ವಾಮೀಜಿ ಅವ್ರು ಸುಮ್ಮನೆ ಏನಕ್ಕಾದ್ರೂ ಉಪಯೋಗಿಸ್ತಾನೆ ಇರ್ತಾರೆ. ಆ ಒಂದು ನೀವು ಮಾತನಾಡ್ತಕ್ಕಂಥ ಒಂದು ಸಮಯಕ್ಕೂ ಅಶ್ವಿನಿ ದೇವತೆಗಳ ಸಂಚಾರಕ್ಕೂ ಏಕ ರೇಖೆ ಅಂತಕ್ಕಂಥದ್ದು ಏನಾದರೂ ಆಯ್ತು ಅಂದ್ರೆ ಅವೆಲ್ಲವೂ ಕೂಡ ಹಸ್ತು ಆಗೋಗುತ್ತೆ. ನನಗೆ ಕಂಡು ಬರ್ತಕ್ಕಂಥದ್ದು, ಇತ್ತೀಚೆಗೆ ಏನಕ್ಕೋಸ್ಕರ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ರಿ? ಕಾರಣ ಏನು? ಇವರು ಅವ್ರ ತಂಗಿ ಮನೇಲಿ ಅವತ್ತು ಜಗಳ ಮಾಡಿದ್ರು ಸ್ವಾಮೀಜಿ. ಎಲ್ಲಿ? ಅವ್ರ ತಂಗಿ ಜಿಗಣಿಯಲ್ಲಿ ಸ್ವಾಮೀಜಿ. ಅವಾಚ್ಯ ಶಬ್ದಗಳು ಅನ್ನುವುದು ಅಧಿಕವಾಗಿ ಇರ್ತಕ್ಕಂಥದ್ರಿಂದಾನೇ ಇಲ್ಲೇನಾಗತ್ತೆ, ಸ್ತ್ರೀ ಶಾಪ, ಗುರು ಶಾಪ, ಬ್ರಾಹ್ಮಣ ಶಾಪ, ಪಿತೃಶಾಪ, ಮಾತೃಶಾಪ ಇವೆಲ್ಲವೂ ಕೂಡ ಕೆಲಸ ಮಾಡುತ್ತೆ. ಇದರಿಂದ ನೀವು ಕೆಲಸ ಕೂಡ ಕಳ್ಕೊಂಡಿದ್ದೀರಾ. ಇವಾಗ ಅಂದ್ರೆ ಕೆಲಸವನ್ನ ಕಳ್ಕೊಂಡಿದ್ದೀರಾ ನೀವು? ಓಕೆ. ಅಂದ್ರೆ ಎಷ್ಟು ದಿನ ಆಗಿದೆ ನೀವು ಕೆಲಸವನ್ನು ಕಳ್ಕೊಂಡು? ಒಂದು 15 ದಿವಸ ಆಗಿದೆ ಮೇಡಮ್. ಅಂದ್ರೆ ಗುರುಗಳು ಹೇಳಿದ್ರಲ್ಲ, ಕೆಲವೊಂದು ಸನ್ನಿವೇಶಗಳಿಂದ ಹೀಗಾಗಿದೆ ಅಂತ. ಆ ಘಟನೆ ನಡೆದು ನಿಮ್ಮ ಕೆಲಸಕ್ಕೂ ಸಂಬಂಧ ಇದೆ ಅಂದ್ರೆ ಎಷ್ಟು ದಿನ ಆಗಿದೆ ಅಂತ? ಅಂದ್ರೆ ಅದು ನಡೆದು ದಸರಾ ಹಬ್ಬಕ್ಕೆ ನಡೆದಿದೆ ಮೇಡಮ್. ಹಾ, ನವರಾತ್ರಿ ಟೈಮಲ್ಲಿ. ಹೌದು. ಇವಾಗ ಕೆಲಸ ಕಳ್ಕೊಂಡಿರೋದು ಒಂದು 15 ದಿವಸ ಆಗಿದೆ. ಗುರುಗಳೇ ಮುಂಚೆ ಒಂದ್ಸತಿ ಆಗಿತ್ತು ಕೆಲಸ, ಅದೇ ಕೆಲಸದಲ್ಲಿ ತೊಂದರೆ ಆಗಿತ್ತು. ಒಂದು 4-5 ದಿವಸ ಮನೇಲಿದ್ದು ಮತ್ತೆ ಅದೇ ಕೆಲಸಕ್ಕೆ ಅಲ್ಲೇ ಹೋಗಿದ್ವಿ, ಮತ್ತೆ ತೊಂದರೆ ಆಗಿದೆ. ಅಂದ್ರೆ ಗುರುಗಳೇ, ನೀವು ಹೇಳಿರೋ ಪ್ರಕಾರ ಇವರು ಅವಾಚ್ಯ ಶಬ್ದಗಳನ್ನ ಬಳಸಿರೋದ್ರಿಂದಾನೇ ಇವರಿಗೆ ಕೆಲಸದಲ್ಲಿ ತೊಂದರೆ ಆಗಿದೆ ಅಂತ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನೇನೇನು ಮಾಡ್ತೀಯ ಅದೆಲ್ಲವನ್ನೂ ಕೂಡ ಲೆಕ್ಕಾಚಾರವನ್ನ ಮಾಡಿ ಫಲಾಫಲಗಳನ್ನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗೆ ನಾವು ಮಾತನಾಡ್ತಕ್ಕಂಥದ್ರಲ್ಲೂ ಕೂಡ ಫಲಾಫಲಗಳು ಅಂತಕ್ಕಂಥದ್ದಿದೆ. ಜ್ಯೋತಿಷ್ಯ ಭಾಗದಲ್ಲಿ ತಾವಾಗಿಯೇ ನಾವು ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಳ್ತಕ್ಕಂಥ ಆ ಸಂಕಷ್ಟಗಳು ಅಂತಕ್ಕಂಥದ್ದು ಬಂದಾಗ ಅದನ್ನ ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಕೂಡ ನಿಮಗೆ ಕೊಟ್ಟಿದ್ದಾನೆ. ಕೆಲಸವನ್ನ ಕಳ್ಕೊಂಡಿರೋದೇ ಒಂದು ಪ್ರಾಬ್ಲಮ್ ಅಥವಾ ಇನ್ನೂ ಏನಾದ್ರು ಬೇರೆ ತೊಂದರೆ? ಬೇರೆ ಏನ್ ಸದ್ಯಕ್ಕೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರ? ಅಂದ್ರೆ ಅದನ್ನೆಲ್ಲ ನಾವು ಹೇಳ್ಕೊಳಕ್ ಆಗಲ್ಲ. ಆದ್ರೆ ಇವಾಗ ಸದ್ಯಕ್ಕೆ ಪರವಾಗಿಲ್ಲ. ಆದ್ರೆ ಮೇನ್ ಇವಾಗ ಕೆಲಸದೇ ದೊಡ್ಡ ಪ್ರಾಬ್ಲಮ್. ನಿಮ್ಮದು ಒಂದು ಡೇಟ್ ಆಫ್ ಬರ್ತ್ ಗೊತ್ತಾ? ನಂಗೆ ಗೊತ್ತಿಲ್ಲ ಗುರುಗಳೇ. ಅವರದ ಯಾವ್ದಾರು ಒಂದು ನೋಡಿ ಫಲಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರವನ್ನ ನೋಡಿ ಹೇಳ್ಬೋದಾ ಗುರುಗಳೇ? ಖಂಡಿತವಾಗಿ. ಅಮ್ಮ, ತಮ್ಮ ಹೆಸರು ಏನು ತಾಯಿ? ರಾಧಾ. ರಾಧಾ ಅವರು ಚಿತ್ತಾ ನಕ್ಷತ್ರ ತುಲಾರಾಶಿ. ತುಲಾರಾಶಿ ಅಂದ್ರೆ ನಾಮ ನಕ್ಷತ್ರದ ಮೇಲೆ ನಾವು ನೋಡಿದಾಗ ಚಿತ್ತಾ ನಕ್ಷತ್ರ ತುಲಾರಾಶಿ. ಯಾಕಮ್ಮ ಆವಾಗವಾಗ ಗೋಳಾಡ್ತೀರ ಮನೆಯಲ್ಲಿ? ತುಂಬಾನೇ ಕಷ್ಟ ಇದೆ ಸ್ವಾಮೀಜಿ. ಅಲ್ಲ,
ಕಷ್ಟ ಇದೆ, ಮನುಷ್ಯನಿಗೆ ಕಷ್ಟ ಬರುತ್ತೆ ನಿಜ ತಾಯಿ. ಮಂಗಳವಾರ ಅನ್ನಲ್ಲ, ಶುಕ್ರವಾರ ಅನ್ನಲ್ಲ, ಮುಸ್ಸಂಜೆ ಅನ್ನಲ್ಲ, ತುಂಬ ಗೋಳಾಡ್ತೀರಾ. ಹೌದಾ? ಖಂಡಿತ. ಹೌದೋ ಇಲ್ವೋ? ಹೌದು ಸ್ವಾಮೀಜಿ. ಅಂದರೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ತುಂಬ ಗೋಳಾಡ್ತಕ್ಕಂಥದ್ದು, ತುಂಬ ಅಳೋದು, ಇವೆಲ್ಲವನ್ನೂ ಕೂಡ ನೀವು ಮಾಡ್ಕೋತೀರ ಮನೆಯಲ್ಲಿ. ಹೌದು. ಇದು ಏನಕ್ಕೋಸ್ಕರ ಈ ಥರ ಅಳೋದು ಅದನ್ನೆಲ್ಲ ಮಾಡ್ತೀರ? ಅದೇ ಸ್ವಾಮೀಜಿ ನನಗೆ ಅರ್ಥ ಆಗ್ತಾ ಇಲ್ಲ. ಇವ್ರಿಗೆ ಯಾವಾಗ್ಲೂ ಕೆಲಸದೇ ದೊಡ್ಡದು ಪ್ರಾಬ್ಲಮ್, ಇನ್ನು ಬೇರೆ ಏನು ಸಮಸ್ಯೆನೇ ಇಲ್ಲ. ಮೇಯ್ನ್ ಅದೇ ಪ್ರಾಬ್ಲಮ್. ಇಲ್ಲಮ್ಮ, ಖಂಡಿತ ನೀವು ಒಂದು ಕುಟುಂಬದಲ್ಲಿ ಬಹಳಷ್ಟು ಅನುಸರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರ. ನಿಮ್ಮ ಧ್ವನಿಯಲ್ಲೇ ಗೊತ್ತಾಗತ್ತೆ. ಬಹಳಷ್ಟು ಸಮಾಧಾನದಿಂದ ತಾಳ್ಮೆಯಿಂದ ಹೋಗ್ತಾ ಇದ್ದೀರ. ಸಂತೋಷ. ತಾಳಿದವನು ಬಾಳಿಯಾನು. ನೀವು ಅದೇ ರೀತಿ ಹೋಗ್ತಕ್ಕಂಥದ್ದು ತುಂಬ ಉತ್ತಮ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ಧರ್ಮಪತ್ನಿಯಿಂದ ಗಂಡನಿಗೆ, ಪತಿಗೆ ಯಾವ ಫಲ ಬರಬಹುದು, ನಿಮ್ಮಿಂದ ಯಾವ ರೀತಿ? ಖಂಡಿತವಾಗಿ ನಿಮ್ಮಿಂದ ಬಹಳಷ್ಟು ಫಲ ಬಂದಿದೆ ಅವರಿಗೆ, ಈಗಾಗಲೇ ಅನುಭವಿಸಿದ್ದಾರೆ. ಒಂದು ಮದುವೆಯನ್ನು ಮಾಡಿಕೊಂಡ ಮೇಲೆ ಒಂದು ವ್ಯವಸ್ಥಿತವಾದ ಒಂದು ನಿಲುವಿಗೆ ಅವರು ಬಂದರು. ಹೌದು. ಅದಕ್ಕಿಂತ ಮುಂಚೆ ಆ ರೀತಿ ಏನು ಒಂದು ನಿಲುವಲ್ಲಿ ಅವರು ಇರಲಿಲ್ಲ. ಹೌದಲ್ವಾ? ಹೌದು. ಮದುವೆ ಆದ ಮೇಲೆ ಒಂದು ವ್ಯವಸ್ಥಿತವಾಗಿ ನೀವು ನಿಂತುಕೊಂಡಿದ್ದು. ಇದು ನಿಮ್ಮ ಧರ್ಮ ಪತ್ನಿಯ ಗ್ರಹಚಾರದ ಜಾತಕದ ಬಲದಿಂದ ಒಂದು ವ್ಯವಸ್ಥಿತವಾಗಿ ಇಡೀ ನಿಮ್ಮ ಕುಟುಂಬದಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂಥವರು ನೀವೇ ಅಂತ ನಾನು ಹೇಳ್ತೇನೆ. ಹೌದಲ್ವಾ? ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ, ವ್ಯವಸ್ಥಿತವಾಗಿ ನಿಮ್ಮ ಮನೆ ಅಭಿವೃದ್ಧಿಯತ್ತ ನಿಮ್ಮ ಮನೆ ಹೋಗಬೇಕು ಅಂದರೆ ಮೊದಲು ನೀವು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ, ಪ್ರದೋಷ ಕಾಲಗಳು, ಅನಧ್ಯಯನ ಕಾಲಗಳಲ್ಲಿ ಕಣ್ಣೀರಾಗ್ತಕ್ಕಂಥದ್ದಾಗಲಿ, ಮನಸ್ಸಲ್ಲೇ ಕೊರಗೋದು, ಒಂದು ಮೂಲೆಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಡೋದು, ಅಥವಾ ರೂಮ್ ಬಾಗಿಲು ಹಾಕೊಂಡು ಒಳಗಡೆ ಸೇರ್ಕೊಂಡ್ಬಿಡೋದು, ಇಂಥ ಕೆಲಸಗಳನ್ನು ದಯಮಾಡಿ ಮಾಡಬೇಡಿ. ಇದನ್ನು ನೀವು ನಿಲ್ಲಿಸಿದಾಗ ಖಂಡಿತವಾಗಿ ಇವರೂ ಕೂಡ ಅಭಿವೃದ್ಧಿಯತ್ತ ಬರತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆ ಸಮಸ್ಯೆಗಳು ಅಲ್ಲಿಂದಾನೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗಲೂ ಅವರಿಗೆ ಗುರುಬಲ ಅಂತಕ್ಕಂಥದ್ದು ಬಂದಾಗ ವ್ಯವಸ್ಥಿತವಾಗಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ನಿಮ್ಮಿಬ್ಬರ ಜಾತಕಗಳನ್ನು ವಿಮರ್ಶೆಯನ್ನು ಮಾಡಿದ ನಂತರ ನಿಮಗೆ ಯಾವ ರೀತಿ ಪರಿಹಾರವನ್ನು ನಾನು ಕೊಡಬೇಕು ಅನ್ನೋದನ್ನು ನಾನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ಕೊಡ್ತೀನಿ. ಅಂದರೆ ಗುರುಗಳೇ, ಎಷ್ಟು ಹೊತ್ತು ಅವ್ರು ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ತಿಳಿಸ್ಕೊಟ್ರೆ ಇನ್ನು ಪರಿಹಾರವನ್ನು ಸಹ ತಿಳಿಸ್ಕೊಳ್ಳೋಣ. ಇನ್ನು ಜಯರಾಮ್ ರಾಧಾ ಅವರ ಎಷ್ಟು ಹೊತ್ತು ಗುರುಗಳು ನಿಮಗೆ ಯಾವ ರೀತಿಯ ಸಮಸ್ಯೆ ಆಗ್ತಿದೆ, ಅದಕ್ಕೆ ಏನೆಲ್ಲ ಯಾವ ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ನೀವು ತಪ್ಪುಗಳನ್ನ ಎಸಗ್ತಾ ಇದ್ದೀರಾ, ಕೆಲಸ ಕಳ್ಕೊಳ್ಳೋದಕ್ಕೆ ಏನು ಕಾರಣ, ಇದೆಲ್ಲವನ್ನ ಹೇಳಿದ್ರು. ಇನ್ನು ನಿಮ್ಮ ಮನೆ ಕಡೆ ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ ನಿಮ್ಮ ಮನೆ ಕಡೆ? ಪರವಾಗಿಲ್ಲ ಮೇಡಮ್. ಮಕ್ಕಳಿದ್ದಾರಾ? ಎಷ್ಟು ಜನ ಮಕ್ಕಳು? ಇಬ್ರು ಮೇಡಮ್. ಅವ್ರಿಗೆ ಏನಾದ್ರು ತೊಂದರೆಗಳಿದೆಯಾ, ಸಮಸ್ಯೆಗಳಿದೆಯಾ? ಅದೇ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತು. ಕೇಳಿಮ್ಮ. ಆಯ್ತು. ನಿಮ್ಮ ಮಗನ ಜನ್ಮ ದಿನಾಂಕ ತಿಳಿಸ್ಕೊಡಿ. 24/3/2006 ಜಾತಕವನ್ನು ನಾವು ನೋಡಿದಾಗ ಮಗುವಿನ ಬಗ್ಗೆ ಯಾವುದೇ ರೀತಿಯ ದೋಷವಾಗಲಿ ಸಮಸ್ಯೆಗಳಾಗಲಿ ಖಂಡಿತವಾಗಿ ಇಲ್ಲ. ಎರಡನೇ ಮಗುವಿನ ಜಾತಕದ ದಿನಾಂಕವನ್ನು ಹೇಳಿ. ರಂಜಿತ ಹೆಸರು ರಂಜಿತ. ದಿನಾಂಕ ಹೇಳಿ. 19/1/2009. ಸಮಯ ಗೊತ್ತಿದೆಯಾ? ಸಮಯ ಬೆಳಗ್ಗೆ 9:30. ಬೆಳಗ್ಗೆ 9:30. ಹುಟ್ಟಿದ್ದು ಬೆಂಗಳೂರಲ್ಲೇನಾ? ತಿಪ್ಟೂರಲ್ಲಿ ಹುಟ್ಟಿದ್ದು ಸೋಮವಾರ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಜನನ ಕಾಲದಲ್ಲಿ ಮಗುವಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ರಾಹು ದಶ. ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥ, ಅಂದರೆ ಈ ಮಗುವಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಗುರು ದಶ. ಆದರೆ ಆಗಾಗ ಶೀತ ಸಂಬಂಧವಾದ ರೋಗಗಳು ಹೆಚ್ಚಾಗಿ ಕಂಡು ಬರುತ್ತೆ ಈ ಮಗುವಿಗೆ. ಇವಾಗಲೂ ಇದೆ ಶೀತ ಸಂಬಂಧವಾದ ರೋಗಗಳು. ಅದಕ್ಕೋಸ್ಕರನೇ ನಾವು ಹೇಳ್ತಕ್ಕಂಥದ್ದು ನೋಡಿ, ಆ ಪರಮೇಶ್ವರನಿಗೆ ಈ ಮಗುವಿನ ಕೈಯಲ್ಲಿ ಸ್ವಲ್ಪ ನೀರನ್ನು ಹಾಕಿಸಿ ಒಂದು ಬಿಲ್ಲುಪತ್ರೆಯನ್ನು ಇಡ್ತಕ್ಕಂಥ ಕೆಲಸವನ್ನು ಮಾಡಿ 16 ಸೋಮವಾರಗಳು ಇದನ್ನು ಆಚರಣೆಯನ್ನು ಮಾಡಿದರೆ ಈ ಶೀತ ಸಂಬಂಧವಾದ ರೋಗಗಳು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಕೆಲಸ ಕಾರ್ಯಗಳಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ಯಾವ ಒಂದು ಹೆಣ್ಣು ಮಗಳಿಗೆ ನೀವು ಅಪಮಾನ ಮಾಡಿರ್ತಕ್ಕಂಥದ್ದು ಕಂಡು ಬರುತ್ತೋ ಆ ಹೆಣ್ಣು ಮಗಳನ್ನು ಮನೆಗೆ ಕರೆಯಿರಿ. ಮನೆಗೆ ಕರೆದು ಆದರಿಸಿ ಒಂದು ವಸ್ತ್ರವನ್ನು ಕೊಟ್ಟು ಸಿಹಿ ಊಟವನ್ನು ಬಡಿಸಿ ವ್ಯವಸ್ಥಿತವಾಗಿ ನಗುನಗುತ್ತಾ ಅವರನ್ನು ಕಳಿಸಿಕೊಡಿ. ಇದಾದ ನಂತರ ಮನೆಯಲ್ಲೇ ಸಾಧ್ಯವಾದರೆ ಕೌಟುಂಬಿಕ ಅನ್ಯೋನ್ಯತ ವೃದ್ಧಿಗೆ, ಕಲಾಭಿವೃದ್ಧಿಗೆ, ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಗೆ,
ಲಕ್ಷ್ಮೀನಾರಾಯಣ ಹೋಮ, ಕಲಾಭಿವೃದ್ಧಿ ಹೋಮವನ್ನು ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿದಿನ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ನಿಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಭಗವಂತ ಖಂಡಿತವಾಗಿ ನಿಮಗೆ ಅನುಕೂಲಗಳನ್ನು ಮಾಡ್ತಾನೆ ಅಂತ ಜ್ಯೋತಿಷ್ಯ ಹೇಳುತ್ತೆ. ಖಂಡಿತ ಗುರುಗಳು ಹೇಳಿದಂತಹ ಪರಿಹಾರವನ್ನು ಆಚರಿಸಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಗುರುಗಳೇನು ಈ ದ್ವಾದಶ ರಾಶಿಗಳ ವಾರ ಭವಿಷ್ಯವನ್ನ ತಿಳಿಸ್ಕೊಳ್ಳೋದ್ರ ಜೊತೆಗೆ ಜಯರಾಮ್ ದಂಪತಿಗಳ ಸಮಸ್ಯೆಗೆ ಸೂಕ್ತವಾದ ಸಲಹೆಗಳನ್ನ ಪರಿಹಾರಗಳನ್ನ ಕೊಟ್ಟಿದ್ದೀರಾ. ನಿಮಗೂ ಧನ್ಯವಾದ ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಕೂಡ ಗುರುಗಳನ್ನ ಭೇಟಿಯಾಗಬೇಕು ಅಂದ್ರೆ ಅವರ ಕಚೇರಿ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ನಾಗವಾರ, ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972253004, 997222530005. ಹಾಗೆ ನೀವು www.astrobrahma.in ಲಾಗಿನ್ ಆಗಬಹುದು. ನೀವು ಕೂಡ ನೇರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಪತ್ರ ಬರೀಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಪಬ್ಲಿಕ್ ಟಿವಿ ರಾಶಿ ಭವಿಷ್ಯ ವಿಭಾಗ, 4ನೇ ಮಹಡಿ, TTMC BMTC ಬಿಲ್ಡಿಂಗ್, ಯಶವಂತಪುರ ಸರ್ಕಲ್, ಯಶವಂತಪುರ, ಬೆಂಗಳೂರು 560022. ವೀಕ್ಷಕರನ್ನ ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.